ಸೊ ಗುಡ್ ಆಫ್ಟರ್ನೂನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಎಲ್ಲ ಗೈಸ್ ಎಲ್ಲ ಚೆನ್ನಾಗಿರ್ತೀರಿ ಅಂದ್ಕೊತೀನಿ. ಚೆನ್ನಾಗಿಲ್ಲ ಅಂದರೂ ಚೆನ್ನಾಗಿರಿ, ಹಾಗೆ ನನ್ನ ಸೇರಿ ಅಂತ ಇವಾಗ ಸ್ಟಾರ್ಟ್ ಮಾಡ್ತೀನಿ. ಸೊ ಗೈಸ್ ಮಧ್ಯಾಹ್ನ ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು. ಸ್ಕೂಲಿತ್ತು, ಸ್ಕೂಲಿಂದ ಬಂದಾದಮೇಲೆ ತಿಂದಿದ್ದಿಲ್ಲ ಬೆಳಗ್ಗೆಯಿಂದ. ತಿಂದಾದ್ಮೇಲೆ ಮತ್ತೆ ಸ್ಕೂಲ್ ಹತ್ರ ಹೋದೆ, ಗಾಡಿ ತೊಗೊಂಡು. ನಾನು ವರ್ಷ ಹೋಗಿ ನೋಡ್ಕೊಂಡು ಮಾತಾಡ್ಕೊಂಡು ವರ್ಷ ಇರುತ್ತೆ. ವರ್ಷ ಚೂವನ್ ಹಾಗೆ ಚಿನ್ನು ಜೊತೆ ಫುಟ್ಬಾಲ್ ಆಡಿದೆ. ಫಸ್ಟ್ ಚಿನ್ನ ಜೊತೆ ಫುಟ್ಬಾಲ್ ಆಡಿದ್ಮೇಲೆ ಊಟ ಹಾಕಿ ಚಿನ್ನ ಜೊತೆ ಫುಟ್ಬಾಲ್ ಆಡಿ ಇಲ್ಲೇ ನನಗೆ ತೊಳೆದಿಲ್ಲ ಇಟ್ಟಿದ್ದೀನಿ. ಫುಟ್ಬಾಲ್ ಆಡ್ಬಿಟ್ಟು ಏನಪ್ಪ ಇದು ಮಳೆ ಬಂದ್ಬಿಡ್ತು ವಯಸ್, ಸಖತ್ ಮಳೆ ಬಂದಿದೆ. ತೋರಿಸ್ತೀನಿ ನೋಡಿ ಅಲ್ಲ, ನೋಡಿದ್ರಲ್ಲ ನೋಡಿ, ಇಲ್ಲೊಂದು ಕ್ಯಾಟ್ ಮಲ್ಕೈತೆ. ಹಾಗೆ ಯಾರಾದ್ರು ಮಲಗಿದ ಗೊತ್ತಿಲ್ಲ, ಹಾಲು ಹಾಕಿದ್ರಿ. ನಮ್ಮ ಮನೇಲಿ ಇವತ್ತು ಕರೆಂಟ್ ಇಲ್ಲ ಗೈಸ್. ಕರೆಂಟು ಮಳೆ ಬಂದರೆ ಹೋಗುತ್ತೆ ಗೈಸ್, ಅದೇನು ಮಾಡೋಕ್ಕಾಗಲ್ಲ. ಸೊ ಇವಾಗ ಕರೆಕ್ಟಾಗಿ ಕ್ಲಾಸಿದೆ, ಕರೆಕ್ಟಾಗಿ ಕ್ಲಾಸ್ಗೆ ಹೋಗ್ಬೋದು. ವರ್ಷ ಜೊತೆ ಚೆನ್ನಾಗಿ ಸುತ್ತಾಡಿದೆ ಅಂತ ಹೇಳೋಕ್ಕಾಗಲ್ಲ. ಸ್ಕೂಲಿಗೆ ಬಿಟ್ಟರೆ ನಿಲ್ಲೋ ಹೋಗಿಲ್ಲ, ಗಾಡಿ ಬೇರೆ ಇದ್ದಿಲ್ಲ ಅಂದ್ಬಿಟ್ಟು ಹಂಗೆ ಆಯಿತು. ಆದಮೇಲೆ ಇವಾಗ ಇದೇ ಬಟ್ಟೆಲಿದ್ದೀನಿ ಗೈಸ್, ಪ್ಲೀಸ್ ಬೇಜಾರಾಗಬೇಡಿ. ಯಾವುದೂ ಸಿಕ್ಕಿಲ್ಲ ಗೈಸ್, ಹೊಟ್ಟೆ ಫುಲ್ಲು ಹಸಿತಿತ್ತು, ಬೆಳಗ್ಗೆಯಿಂದ ತಿಂದಿಲ್ಲ. ಬೆಳಗ್ಗೆ ಬೇರೆ ಚೆನ್ನಾಗಿ ಪ್ರಾಕ್ಟೀಸ್ ಎಲ್ಲ ಮಾಡಿದೆ, ಅದಕ್ಕೆ ಇದೆ ಹಾಕ್ಕೊಂಡಿದ್ದೀನಿ. ಮತ್ತೆ ಬಂದು ಕರೆಕ್ಟ್ ಕ್ಲಾಸಿಂದ ಬಂದು ಮತ್ತೆ ಸ್ನಾನ ಮಾಡಿ ಚೆನ್ನಾಗಿ ಬೇರೆ ಬಟ್ಟೆ ಹಾಕೋಣ. ಇವಾಗ ಕರೆಂಟ್ ಇಲ್ಲ, ಆಚೆ ಬಂದು ಬ್ಲಾಗ್ ಮಾಡ್ತಾಯಿದ್ದೀನಿ. ನೋಡಿದ್ರ 40 ಮಿನಿಟ್ಸ್ ಬಿಟ್ಟು 2 ದಿವಸದಿಂದ ಅಷ್ಟೇ ಡ್ರಾಪ್ ಮಾಡ್ತಿರೋದು, ಪಿಕಪ್ ಮಾಡ್ತಾಯಿರೋದು. ಹ್ಯಾಪಿ ಟು ಹ್ಯಾವ್ ಎ ಫ್ರೆಂಡ್ ಲೈಕ್ ಹಿಮ್. ಧ್ರುವನೂ ಅಷ್ಟೇ ಗೈಸ್, ಅವ್ರ ಮನೆ ಇರೋದು ಮೀನಾಕ್ಷಿ ಮಾಡತ್ರ, ಇನ್ನೆಲ್ಲ ಬರೋಕ್ಕಾಗಲ್ಲ. ಸೂರ್ಯ ಹೊರಗಡೆನೇ ಬರಲ್ಲ. ಸೊ ಗೈಸ್ ಇವಾಗ ಸಾಯಂಕಾಲ ಆಗಿದೆ ಗೈಸ್. ಮಳೆ ಫುಲ್ ಜೋರಾಗಿ ಬಂದ್ಬಿಡ್ತು. ನಮ್ಮ ಕರೆಕ್ಟಾಗಿ ಪ್ಲೇಸ್ಗೆ ರೆಡಿ ಆಗೋಣ ಅಂತ ಬಟ್ಟೆ ಎಲ್ಲ ಎತ್ತಿ ಹುಡುಕಿಟ್ಟೆ. ನೋಡಿದ್ರೆ ಕರೆಕ್ಟ್ ಕ್ಲಾಸಿಲ್ಲ ಅಂದ್ಬಿಟ್ರು ಸರ್, ಯಾಕಂದರೆ ಮಳೆ ತುಂಬ ಬಂತು ಗೈಸ್. ನಾನು ಹಂಗೆ ಮಲಗಿಬಿಟ್ಟಿದ್ದೀನಿ. ನಂದು ಈ ಪ್ರಾಬ್ಲಮ್ಮೇ ಇದು ಗೈಸ್. ಏರ್ಪೋರ್ಟ್ಸ್ನ ಹಂಗೆ ಮಲಗ್ಬಿಟ್ಟಿದ್ದೀನಿ. ಎಲ್ಲಿ ಹುಡ್ಕೋದ್ಯೋ ಹುಡ್ಕೋಣ ಬನ್ನಿ. ಅಯ್ಯೋ, ಡಿನ್ನರ್ ಗೈಸ್. ಸೊ ಗುಡ್ ಮಾರ್ನಿಂಗ್ ಗೈಸ್. ನೋಡಿ 3 ಬಂದಿದ್ದಾರೆ ಗೈಸ್. ಇದು ನೆಕ್ಸ್ಟ್ ಡೇ ಕರಾಟೆ ಕ್ಲಾಸ್ಗೆ ಹೋಗಿ ಬಂದೆ. ನೋಡ್ಬೋದು, ಹೋಗಿ ನೀರು ತೊಗೊಬಂದೆ. ಬಂದ ತಕ್ಷಣ ಈ ಸೈಡ್ ಫುಲ್ಲು ನೋಡ್ತಿದೆ ಗೈಸ್, ಬ್ಯಾಕ್ ಬರೀ ಲೆಫ್ಟ್ ಸೈಡು ಇದೆ ಅಂದರೆ ಇಷ್ಟು ನೋಡ್ತಿದೆ. ಏನಕ್ಕಂತ ಗೊತ್ತಿಲ್ಲ, ಏನು ಮಾಡ್ತಿದ್ದೀರಾ? ಫುಲ್ಲು ಮತ್ತೆ ಗೈಸ್ ಫುಲ್ ಟೈರ್ಡ್ ಆಗಿಬಿಟ್ಟಿದ್ದೀನಿ. ಕರೆಕ್ಟಾಗಿ ಕ್ಲಾಸ್ಗೆ ಹೋಗಿ ಬಂದೆ. ಫೈಟ್ ಇದ್ದಿಲ್ಲ ಇವತ್ತು, ನಾರ್ಮಲ್ ಕಟ ಪ್ರಾಕ್ಟೀಸ್ ಇತ್ತು, ಮಾಡಿದೆ. 24th ಖೋಖೋ ಟೂರ್ನಮೆಂಟ್ ಇದೆ ಗೈಸ್. ವ್ಲಾಗ್ ಬರಲ್ಲ ಅಂದ್ಕೊತೀನಿ 4-5 ದಿವಸ, ಯಾಕಂದರೆ ಫೋನ್ ಅಲೌಡ್ ಇಲ್ಲ ಅಂತಂತವ್ರೆ. ನೋಡೋಣ. ಅನ್ಕೋ ಸಖತ್ತಾಗಿ ಕೂರುತ್ತೆ ಗೈಸ್. ಇವಾಗ ಗೀಝರ್ ಆನ್ ಮಾಡಿದ್ವಿ ಗೈಸ್, ಹೋಗಿ ಸ್ನಾನ ಮಾಡಬೇಕು. ನಾನು ತಣ್ಣೀರಲ್ಲೇ ಮಾಡ್ತಿದ್ದೆ ಗೈಸ್. ಈ ಮನೆಗೆ ಬಂದಮೇಲೆ ಒಂದು ಸತಿನೂ ಬಕೀಟಲ್ಲಿ ತುಂಬಿಸಿ ಅದು ಸ್ನಾನನೇ ಮಾಡಿಲ್ಲ. ಯಾವಾಗಲೂ ಶವರಲ್ಲೇ ಮಾಡೋದು ನಾನು. ಹಾಗೆ ಗೈಸ್, ಈ ಸೈಡ್ ಬಿಸಿನೀರು ತಾನು ಮಾಡಿಬಿಟ್ಟು ಈ ಸೈಡ್ ತಣ್ಣೀರು ತಾನು ಮಾಡಿ ಕರೆಕ್ಟಾಗಿ ಬರುತ್ತೆ. ನಾನು ಕರ್ಲ್ಸ್ ಕೂರಿಸ್ತೀನಿ. ನಾನು ಕರ್ಲಿ ಏರ್ಸಲ್ಲ ಗೈಸ್, ನಂದು
ಫುಲ್ ಟೈರ್ಡ್ ಆಗಿಬಿಟ್ಟಿದ್ದೀನಿ ಗೈಸ್. ಸೊ ಏನಿಲ್ಲ ಗೈಸ್, ಇವತ್ತಿನ ವ್ಲಾಗು ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಡಿ ಪೇನ್ ಗೈಸ್, ಸಖತ್ ಬಾಡಿ ಪೇನ್ ಇದೆ, ಏನು ಮಾಡೋಕ್ಕಾಗಲ್ಲ. ಇಲ್ಲ ಗೈಸ್, ಈ ಪಾರ್ಟೇ ನೋಯ್ತದೆ, ಅದೇನಕ್ಕೆ ನೋಯ್ತದೆ ಗೊತ್ತಿಲ್ಲ, ಹಿಂಗಂದ್ರೇನೂ ನೋಯ್ತದೆ. ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತೀನಿ ಗೈಸ್. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ತಿಳಿಸಿ ನನ್ನ ವಿಡಿಯೋ ಇತ್ತಂತ. ಅಲ್ಲಿವರೆಗೂ ಜೈ ಶ್ರೀರಾಮ್, ಜೈ ಬಿಜಂಪಲ್ಲಿ. ಸೋಲಿಲ್ಲದ ಹುಡುಗಾನ ಆದಂತಿದೆ ಬಲಹೀನ, ನೋಡುತ್ತಿರೆ ನಿನ್ನ ನಗುನ ತುಸು ಜಂಭ ನಿನಗೆ